5 ಗ್ಯಾರಂಟಿಗಳನ್ನ ಜನರ ಮುಂದೆ ಇಟ್ಟಿದ್ದೇವೆ. ಆ ಗ್ಯಾರಂಟಿ ಅನುಷ್ಠಾನಕ್ಕೆ ತರ್ತೀವೋ ಇಲ್ಲೋ ಅನ್ನೋ ಒಂದು ಚರ್ಚೆ ನನ್ನ ವಿರೋಧ ಪಕ್ಷದ ಸ್ನೇಹಿತರು ತಮ್ಮನ್ನು ಕೂಡ ಕರೆಸಿ ಬೇಕಾದಷ್ಟು ಮಾಧ್ಯಮಗೋಷ್ಠಿಗಳನ್ನು ಮಾಡಿ ಟೀಕೆ ಟಿಪ್ಪಣಿಗಳನ್ನು ಮಾಡಿಕೊಂಡು ಬಂದಿದ್ದಾರೆ. ನೀವು ಜನರಿಗೆ ಆ ವಿಚಾರದಲ್ಲಿ ಬೇಕಾದಷ್ಟು ಚರ್ಚೆಗೆ ಆಸ್ಪದವನ್ನು ಮಾಡಿಕೊಟ್ಟಿದ್ದೀರಿ, ಅದು ನಿಮ್ಮ ಹಕ್ಕದು. ಆದರೆ ನಾವು ಸರ್ಕಾರ ರಚನೆ ಮಾಡಿದಂಥ ಮೊದಲನೇ ದಿನನೇ ನಾವು ಗೌರ್ಮೆಂಟ್ ಆರ್ಡರ್ನ ಫಸ್ಟ್ ಕ್ಯಾಬಿನೆಟ್ ಮೀಟಿಂಗ್ ಮಾಡಿ ಮಿನಿಸ್ಟರ್ಸು ನಾವು ಇದನ್ನು ಜಾರಿ ತರ್ತೇವೆ ಅಂತೇಳಿ ನಮ್ಮ ಬದ್ಧತೆಯನ್ನು ವ್ಯಕ್ತಪಡಿಸಿದ್ದೇವೆ. ಅದಾದ ಮೇಲೆ 2ನೇ ಕ್ಯಾಬಿನೆಟ್ನಲ್ಲಿ ಟೈಮ್ ಲೈನ್ ಕೂಡ ನಾವು ಫಿಕ್ಸ್ ಮಾಡಿದ್ದೇವೆ. ಯಾವಾಗ ಗ್ಯಾರಂಟಿ ಪ್ರಾರಂಭ ಆಗ್ತದೆ ಅಂತೇಳಿ ಒಂದು ಕ್ರಮಬದ್ಧವಾಗಿ ಅನೇಕರ ಹತ್ರ ಸಲಹೆಗಳು ತೆಗೆದುಕೊಂಡು ಟೀಕೆಗಳು, ಅಭಿಪ್ರಾಯಗಳು ಎಲ್ಲ ಕೂಡ ಬಹಳ ಸಂತೋಷದಿಂದ ಸ್ವೀಕಾರ ಮಾಡಿ ನಾವು ಅದಕ್ಕೆ ಒಂದು ನಿಗದಿ ಕೂಡ ಮಾಡ್ಕೊಂಡು ಬಂದಿದ್ದೇವೆ. ಈಗ ಕೂಡ ಬಹಳ ಜನ ಸಾರ್ವಜನಿಕರು, ಪ್ರಜಾಪ್ರತಿನಿಧಿಗಳು, ಮಾಧ್ಯಮ ಸ್ನೇಹಿತರುಗಳು ನೀವು ಕೂಡ ಸಾರ್ವಜನಿಕರ ಹತ್ರ ಅವರ ಅಭಿಪ್ರಾಯಗಳನ್ನು ತಿಳಿಸಿ ನಮಗೆ ಎಚ್ಚರಿಕೆ ಗಂಟೆಯನ್ನು ಕೂಡ ತಪ್ಪಿಕೊಡ್ತಾ ಇದ್ದೀವಿ. ಪ್ರಜಾಪ್ರಭುತ್ವದಲ್ಲಿ ಕಾರ್ಯಾಂಗ, ಶಾಸಕಾಂಗ, ಪತ್ರಿಕಾ ರಂಗ ಈ 3 ಜನ ಕೂಡ ನಾವು ಒಟ್ಟಿಗೆ ಕೆಲಸ ಮಾಡಬೇಕಾಗಿದೆ. ನಿಮ್ಮ ಉದ್ದೇಶ ಕೂಡ ನ್ಯಾಯಬದ್ಧವಾಗಿ ಕೆಲಸ ನಾವು ಮಾಡಬೇಕು. ಕಾಂಗ್ರೆಸ್ನ ಆಚಾರ ವಿಚಾರ ಕೂಡ ಜನರಿಗೆ ಸರಿಯಾದ ರೀತಿಯಲ್ಲಿ ತಲುಪಬೇಕು ಅನ್ನೋದು ಇಚ್ಛೆ ಇದೆ ಅನ್ನೋದು ಕೂಡ ನಮಗೆ ಗಮನ ಇದೆ. ಟೀಕೆ ಮಾಡಿದ್ರೂ ನಾವೇನು ಬೇಜಾರು ಮಾಡ್ಕೊಳ್ಳೋದಿಲ್ಲ. ನಮ್ಮನ್ನು ತಿಂತಾ ಇದ್ದೀರಿ ಅನ್ಕೊಂಡೇ ನನ್ನ ಕೆಲಸವನ್ನು ನಾವು ಮಾಡ್ತೇವೆ. ಇದು ಕಾಂಗ್ರೆಸ್ ಪಕ್ಷದ ಧೋರಣೆ. ಇವತ್ತು ನಾವು ಬಹಳ ಸಂತೋಷದಿಂದ ಹೇಳ್ತಾ ಇದ್ದೇವೆ, ನುಡಿದಂತೆ ನಡೀತಾ ಇದ್ದೀವಿ. ನುಡಿದಂತೆ ನಡೀಲಿಕ್ಕೆ ತಾವು ನಮಗೆ ಪ್ರೋತ್ಸಾಹ ಕೂಡ ಕೊಡ್ತಾ ಇದ್ದೀವಿ. ಇವತ್ತು ನಮ್ಗೆ ನಾನು ಬೆನ್ನು ತಟ್ಕೊಳ್ಳೋಕೆ ಇಲ್ಲಿ ನಾನು ಕೂತಿಲ್ಲ. ನಮಗೆ ಜನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನ ನಮಗೆ 136 ಸೀಟನ್ನು ಕೊಟ್ಟು ವಿಧಾನಸೌಧದಲ್ಲಿ 5 ವರ್ಷ ಆಡಳಿತವನ್ನು ನಡೆಸಿ ಅಂತೇಳಿ ಕೊಟ್ಟಿದ್ದಾರೆ. ವಿರೋಧ ಪಕ್ಷದ ನಾಯಕರುಗಳು, ದಳ ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು, ಯಾರೇನು ಚರ್ಚೆ ಮಾಡ್ತಾರೆ ಅದಕ್ಕೆ ಯಾವುದಕ್ಕೂ ನಾನು ಉತ್ತರ ಕೊಡಲಿಕ್ಕೆ ನಾನು ತಯಾರಿಲ್ಲ. ನನಗೆ ಗೊತ್ತಿದೆ, ನಾನು ವಿಧಾನಸೌಧದ ಮುಂದೆನೇ ಹೇಳಿದ್ದೇನೆ, ಹಿಂದೆನೂ ಹೇಳಿದ್ದೇನೆ, ಟೀಕೆಗಳು ಸಾಯುತ್ತವೆ, ಕೆಲಸಗಳು ಉಳಿಯುತ್ತವೆ ಅಂತ ಹೇಳಿದ್ದೇನೆ.